ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ನಿನ್ನೆ ಒಂದು ಕುತೂಹಲಕಾರಿ ಘಟ್ಟದಲ್ಲಿ ಮಾತನ್ನ ನಿಲ್ಲಿಸ್ಬಿಟ್ಟಿದ್ರಿ. ಅದೇನಂದ್ರೆ, ಬಹಳ ಹಳೆಯದಾದ ಉಪಯೋಗಿಸಿದಂತಹ ಹಸು ಅಥವಾ ದನದ ಮೂಗ್ದಾರವನ್ನ ತಂದು ಬಾಗಿಲ ಹಿಂಭಾಗದಲ್ಲಿ ಹಾಕಿರ್ಬೇಕು, ಒಂದು ಮಂತ್ರವನ್ನ ಬರ್ದಿರ್ಬೇಕು, ಅದನ್ನು ಪಟ್ಟಿಸ್ಬಿಟ್ಟು ಹೋಗ್ಬೇಕು ಮನೆಯಿಂದ ಹೊರಗೆ ಹೋಗುವಾಗ ಅಂತ ಹೇಳಿದ್ರೆ, ಆದ್ರೆ ಮಂತ್ರ ಏನು ಅಂತ ಹೇಳಿರ್ಲಿಲ್ಲ. ನಿಜ, ಮಂತ್ರಗಳನ್ನ ಹೇಳ್ತಕ್ಕಂಥ ವಿಧಿವಿಧಾನ ಯಾವ ಸಮಯಕ್ಕೆ ಯಾವಾಗ ಅಂತ ಹೇಳಬೇಕು. ನೀವು ಏನೇನು ಕೊಂಡ್ಕೊಂಬರ್ತಿದ್ದೀರಾ, ಏನೇನು ಕಾರ್ಯಕ್ರಮ ನೋಡ್ತಾ ಇದ್ದೀರಾ ವೀಕ್ಷಕರೇ, ಪ್ರೇಕ್ಷಕರೇ ಅಂಥೇಳಿ ದಿವ್ಯ ಆವಾಗವಾಗ ಹೇಳ್ತಿರ್ತಾಳೆ. ನೀವು ನೋಡ್ತಾ ಇದ್ದೀರಾ ಅಂತ ಏನು ಗ್ಯಾರಂಟಿ? ಆದ್ದರಿಂದ ಆ ಮಂತ್ರಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ರೇ ಶಿವಂ ವಾಸ್ತು ಕೊನೆಯ ದಿವಸಗಳಲ್ಲಿ ವಿಶೇಷವಾಗಿ ಈ ಮಂತ್ರವನ್ನು ಉಪದೇಶ ಮಾಡಿಕೊಡ್ತೀನಿ ಸಾಲಾಗಿ. ಒಂದು ಮಂತ್ರ ಇದಕ್ಕೋಸ್ಕರ, ಈ ಮಂತ್ರ ಇದಕ್ಕೋಸ್ಕರ ಅಂತ. ಆದರೆ ಏನೇನು ಕಲೆಕ್ಷನ್ ಮಾಡಬೇಕು ಅನ್ನೋದು ಮೊದಲು ಹೇಳ್ಬಿಡ್ಬೇಕಲ್ಲ. ಇವತ್ತಿನ ಶಿವಂ ವಾಸ್ತುಲೇ ಆ ಮೊದಲನೇ ಘಟ್ಟಕ್ಕೆ ಹೋಗೋಕ್ಕೆ ನಾವು ಪ್ರಯತ್ನ ಪಡೋಕ್ಕೆ ನಾವು ಏನು ಹೇಳಬೇಕು? ಶಿವ ಶಿವ ಅನ್ಬೇಕು. ಬನ್ನಿ ಶಿವನ್ ಸ್ವಾಗತಿಸೋಣ. ಪರಮೇಶ್ವರ, ಬಹಳ ಸಂತೋಷ ಕಣೆಯ ಅನ್ನೋ ರೀತಿ ಇವತ್ತಿನ ದಿವಸ ಕೈಲಾಸ ಮಾರ್ಗದಿಂದ ಎಲ್ಲೋ ಅಶ್ವಗಳು ಬಂತ, ವೈಕುಂಠ ಮಾರ್ಗದಿಂದ ಅಶ್ವಗಳು ಬಂತ. ಮನೆ ಒಳಗಡೆ ಎಂಥ ಅಶ್ವಗಳಪ್ಪ, ದೈವಾಶ್ವಗಳು ಅಂತ ಕರಿತೀವಿ. ಈ ದೈವ ಅಶ್ವಗಳನ್ನು ಯಾವ ರೀತಿ ಅಂದರೆ, ಪರಮಾತ್ಮನ ಕೃಪಾಕಟಾಕ್ಷದಲ್ಲಿ ಕಲಿ ಪುರುಷ ಅಂತ ಕರಿತೀವಿ. ಅದಕ್ಕೆ ಕಲಿಯುಗದಲ್ಲಿ ಕಲಿಕಾಲ ಬಂದಾಗ ಯಾವತ್ತು ಕಲಿನ ಉಪಯೋಗಿಸ್ಕೋಬೇಕು. ಈ ಕಲಿ ಅಂತಕ್ಕಂಥದ್ದು ಅಶ್ವ ಮೇಲೆ ಬರ್ತಾನೆ. ಆತ್ಮ ಸಂಚಾರ ಮಾಡ್ತಕ್ಕಂಥ ಭಗವಂತ ನಮ್ಮ ಮನೆ ಒಳಗಡೆ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಒಳಗಡೆ ಬರಬೇಕು, ಹೋಗಬೇಕಾದ್ರೆ ದಾರಿದ್ರ್ಯವನ್ನು ತೆಗೆದುಕೊಂಡು ಹೋಗಬೇಕು. ಅದು ಹೇಗೆ? ಆ ಕಲಿಪುರುಷನ ದೈವಗುಣ ಅಸುರಗುಣ ಎರಡೂ ತಿಳ್ಕೋಬೇಕು. ಅದಕ್ಕೆ ದೈವಗುಣ ಮನೆ ಒಳಗೆ ಇಳಿಬೇಕು, ಅಸುರಗುಣ ಹೊರಗಡೆ ಹೋಗಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ಇವತ್ತಿನ ಶಿವಂ ವಾಸ್ತುವಲ್ಲಿ ಇನ್ನು ಮಿಕ್ಕ ವಿಚಾರಗಳನ್ನು ಮಾತಾಡಬೇಕು. ಪ್ರತಿಯೊಂದು ಮನೆಯಲ್ಲೂ ಯಾವ ಕಾಲಕ್ಕೂ ನಾವು ಅಂಕಾಲೆ ಮರ ಅಂತ ಕರಿತೀವಿ. ಈ ಅಂಕಾಲೆ ಮರ ನೀವುಗಳು ಮೊದಲಿಂದ ನೋಡ್ಕೊಂಡು ಬರ್ತಾ ಇದ್ವಿ. ಇದು 4ನೇ ಪಟ್ಟು. 4ನೇ ಪಟ್ಟು ಅಂಕಾಲೆ ಮರ ಅಂದರೆ ದೇವ್ರ ಮರಗಳು ಅಂತ ಹೇಳ್ತೀವಿ. ಯಾವತ್ತೂ ಒಂದು ವಾಸ್ಕಲ್ಗೆ ಹಾಕಬೇಕಾದ್ರೂ 5 ಮರಗಳು, ಪಂಚಭೂತೇನ ಸ್ಥಿರ, 5 ಪಂಚಭೂತಗಳನ್ನು ಮನೆ ವಾಸ್ಕಲ್ ಹಾಕಲೇಬೇಕು. ಯಾವತ್ತು ಬೇವು, ಹೊಂಗೆ ಮರ ಅಂದರೆ ಯಾವ ಕಾಲಕ್ಕೂ ಹಲಸಿನ ಮರ, ಇದು 3 ಆಯಿತು. ಅಂಕಾಲೆ ಮರ ಅನ್ನೋದನ್ನ ದೇವತೆಗಳು ಯಾವತ್ತು ವಾಸಸ್ಥಳ ಅಂತ ಹೇಳ್ತೀವಿ. ಅದಕ್ಕೆ ಮೇಲ್ಗಡೆ ವಾಸ್ಕಲ್ ಮಾತ್ರ ಒಂದನ್ನು ಯಾವಾಗಲೂ ಅಂಕಾಲೆ ಮರಲ್ಲಿ ಮಾಡಿಸ್ತಾರೆ ಹಳ್ಳಿಗಳ ಕಡೆ. ಇವತ್ತಿಗೂ ಹಳ್ಳಿಗಳ ಕಡೆ ನೀವು ಹೋದಾಗ ನೋಡಿದಾಗ ಮೇಲ್ಗಡೆ ಮುಳ್ಳುಮುಳ್ಳಾಗಿರುತ್ತೆ, ಒಂದು ಚಿಕ್ಕ ಮರದ್ದು, ಅದು ಭಾಳ ಮುಳ್ಳುಗಳಿರುತ್ತೆ. ನೀವೇನೋ ಒಂದು ಸುಮ್ಮನೆ ಕಡ್ಡಿ ಹಾಕಿದ್ರನಪ್ಪ, ಅದೇನೋ ಒಂದು ರಂಬೆ ಇದ್ದ ಹಾಗೆ ಒಂದು ಕಡ್ಡಿ ಅಂತ ಹಾಕಿರ್ತೀರ. ಅದನ್ನು ಯಾಕೆ ಹಾಕಿರ್ತಾರೆ ಅಂದರೆ, ದೇವತೆಗಳು ತಲೆ ಮೇಲೆ ಶಿರಸ್ಸಿನ ಮೇಲೆ ಹೋಗ್ತಾ ಬರ್ತಾ. ನೋಡಿ, ಆ ಕಾಲದಲ್ಲಿ ಫೋಟೋ ಅಂತ ಇರ್ತಿರಲಿಲ್ಲ. ದೇವ್ರ ಮನೆ ಫೋಟೋ ಅಂದರೆ ಏನಾದ್ರು ತೊಗೊಳ್ಳಂದ್ರೆ ಇದ್ರೆ ಒಂದಿರ್ತಿತ್ತು, ತಲೆ ಮೇಲೆ ಇಟ್ಕೋಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ. ನಾವೀಗ ಏನು ಮಾಡಿದ್ವಿ? ಮತ್ತೊಂದು ತಲೆಯನ್ನು ಉಪಯೋಗಿಸ್ಕೊಂಡು ವಿಶೇಷವಾಗಿ ಬ್ರಹ್ಮಸ್ಥಳ ಅಂತ ಹೇಳಿದಾಗ ಎಲ್ಲ ದೇವರುಗಳನ್ನು ಇಂಥ ಸ್ಥಳದಲ್ಲಿ ಆರ್ಚ್ ಮೇಲೆ ಎಲ್ಲಿ ಓಡಾಡ್ತೀವೋ ಆ ಗುರುಗಳ ಅನುಗ್ರಹ ಹೇಳಬೇಕು. ಸರಿ, ಶಿರಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು ಒಂದು ಆರ್ಚ್ ಕೆಳಗೆ, ರಾಘವೇಂದ್ರ ಸ್ವಾಮಿಗಳು, ಹೀಗೆ ಓಡಾಡಬೇಕಾದ್ರೆ ಯಾವತ್ತಲ್ಲಿರಬೇಕು. ಆ ಗುರುಗಳಿಗೆ ಮೊದಲು ಯಾವುದಿತ್ತು? ಅಂಕಾಲೆ ಮರ. ಆದ್ದರಿಂದ ನೀವೇನು ಮಾಡಬೇಕು? ಈ 4ನೇ ವಸ್ತು ಅಂಕಾಲೆ ಮರನ ಎಲ್ಲೇ ಹಳ್ಳಿಗಳ ಕಡೆ ಹೋದರೆ ಅಂಕೋಲೆ ಮರ, ಅರ್ಥ ಆಯ್ತಾ? ಆ ಅಂಕೋಲೆ ಮರ ಅಂಕಾಲೆ ಅಂತಲೂ ಕರೀತಾರೆ. ಅಂಕಾಲೆ ಕತ್ತರಿಸಿದಾಗ ಅಂಕೋಲೆ ಮರ ಅಂದರೆ ಪೂರ್ತಿ ಮರವಾಗಿದ್ದಾಗ ಅದಕ್ಕೆ ದೀಪವನ್ನು ಹಚ್ಚಿ ಸ್ಮರಣೆ ಮಾಡ್ಕೊತಾರೆ ಪ್ರತಿ ಪೌರ್ಣಮಿ ಅಮಾವಾಸ್ಯೆಯಂದು. ಇದು ಈ ಮರದಲ್ಲಿ ಬಹಳ ವಿಶೇಷತೆ. ನೀವು ಅಕಸ್ಮಾತ್ ಪೌರ್ಣಮಿ ಅಮಾವಾಸ್ಯೆಗೆ ಹೋದಾಗ ಅದನ್ನು ಮುಟ್ಟು ನೋಡಿದಾಗ ಎಷ್ಟು ವೈಬ್ರೇಷನ್ಸ್ ಅಂದರೆ ಎಲ್ಲ ದೇವತೆಗಳು ಒಳಗಿದ್ದಾಗ ಹಿಂಗೆ ಅಲ್ಲಾಡುತ್ತೆ. ಈಗ ಅಕಸ್ಮಾತ್ ಭೂಕಂಪ ಬಂದಿರ್ತೀನಿ ನೋಡಿ, ಭೂಕಂಪ ಬಂದರೆ ಒಂದು ಬಿಲ್ಡಿಂಗ್ ಪೂರ್ತಿ ನಡಕ ಗಡ್ಡ 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 ಅಂತ ಆಡುತ್ತೆ. ಹಾಗೆ ಈ ಪೌರ್ಣಮಿ ಅಮಾವಾಸ್ಯೆಗೆ ನೋಡ್ಬೋದು, ಮರ ಗಾಳಿ ಬಂದಾಗ ಅಲ್ಲಾಡ್ತಿದ್ದಾಗ ಇಡೀ ಬುಡದ ಸಮೇತ ಇಡೀ ಮರ ಅಲ್ಲಾಡುತ್ತೆ. ಎಷ್ಟೇ ದೊಡ್ಡ ಮರ ಇರಲಿ, ಚಿಕ್ಕ ಮರ ಇರಲಿ, ಇಡೀ ಮರ ಅಲ್ಲಾಡುತ್ತೆ. ಅಂದರೆ ಎಲ್ಲೋ ಕೈಗೆ ಬಂದ್ಬಿಡುತ್ತೇನೋ ಅನ್ನೋ ರೀತಿ. ಅಂದರೆ ಅದರಲ್ಲಿರ್ತಕ್ಕಂಥ ಸಾನ್ನಿಧ್ಯ ಶಕ್ತಿ ಯಾವತ್ತೂ ಆಗಿರುತ್ತೆ. ಇದನ್ನು ಮೇಲ್ಗಡೆ ಕಟ್ಕೋಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದಾದ ಮೇಲೆ ನಾವೇನು ಮಾಡಬೇಕು? ಮನೆಯಲ್ಲಿ ಯಾವತ್ತು ಹೊರಭಾಗದಲ್ಲಿ ನಾವೇನು ಹೇಳ್ತಿದ್ವಿ? ದೃಷ್ಟಿ ಬೊಂಬೆಗಳನ್ನು ಹಾಕೋಬೇಕು. ಈ ದೃಷ್ಟಿ ಬೊಂಬೆಗಳನ್ನು ಎಲ್ಲಿಂದ ತರಬೇಕು? ಎಲ್ಲರೂ ಏನು ಮಾಡ್ತಾರೆ? ಒಂದು ದೃಷ್ಟಿದು ಒಂದು ರಾಕ್ಷಸದ ಬೊಂಬೆ ತಂದಿಟ್ಕೊಂಡ್ಬಿಟ್ಟು ಇದೇ ದೃಷ್ಟಿ ಬೊಂಬೆ. ಹೀಗೆಲ್ಲ ದೃಷ್ಟಿ ಬೊಂಬೆ ಯಾವತ್ತು ತಿಳ್ಕೊಳ್ಳಿ, ಆ ದೃಷ್ಟಿ ಬೊಂಬೆನ ಮನೆ ಕಟ್ಟುವಾಗ ಗೃಹ ಪ್ರವೇಶ ಮಾಡಿದ ಮೇಲೆ ಆವತ್ತಿನಿಂದ ಇವತ್ತಿನವರೆಗೂ ಆ ಮನೆಯ ಮೇಲೆ ಯಾವತ್ತು ಬೂದು ಕುಂಬಳಕಾಯಿಲೆ ದೃಷ್ಟಿ ಬೊಂಬೆನ ಬರೆಯೋರು.
ಈ ಬೂದ್ ಕುಂಬಳಕಾಯಿ ಯಾಕೆ ಅಂದರೆ ಭಸ್ಮಾಂತಕಂ ಇದಂ ಶರೀರಂ. ಅದಕ್ಕೆ ನಿಮಗೆಲ್ಲ ಏನು ಹೇಳಿದೆ, ಪೌರ್ಣಮಿ ಅಮಾವಾಸ್ಯೆ ಚೇಂಜ್ ಮಾಡ್ಕೊಳ್ಳಿ. ಅಂದರೆ ಅಮಾವಾಸ್ಯೆ ಇಟ್ಕೊಂಡಿರೋದು ನೆಕ್ಸ್ಟ್ ಅಮಾವಾಸ್ಯೆ ಚೇಂಜ್ ಮಾಡ್ಕೊಳ್ಳಿ, ಪೌರ್ಣಮಿ ಇಟ್ಕೊಂಡಿರೋದು ನೆಕ್ಸ್ಟ್ ಪೌರ್ಣಮಿಗೆ ಚೇಂಜ್ ಮಾಡ್ಕೊಳ್ಳಿ ಅಂತ ಬೂದ್ ಕುಂಬಳಕಾಯಿನ ಬಹಳ ವಿಶೇಷವಾಗಿರ್ತಕ್ಕಂಥ ದೃಷ್ಟಿ ಬೊಂಬೆಗಳು. ಅದಕ್ಕೆ ಏನು ಮಾಡೋರು, ಕಣ್ಣು ಮೂಗು ಬಾಯಿನ ಬರೆದು ಆ ಮೇಲ್ಗಡೆ ಹಾಕೋರು. ಇದಕ್ಕೂ ಮೊದಲು ಆ ವಿಶೇಷವಾಗಿ ರೈತರು ಕೂಡ ದೃಷ್ಟಿ ಆಗಬಾರ್ದು, ಅದಾದಮೇಲೆ ಯಾವುದೇ ಪಕ್ಷಿ ಪ್ರಾಣಿಗಳು ಬರಬಾರ್ದು ಅಂಥೇಳಿ ಅವ್ರ ಮನೆ ಪಕ್ಕದಲ್ಲಿರ್ತಕ್ಕಂಥ ಹೊಲದಲ್ಲೂ ಕೂಡ ಒಂದು ಬೊಂಬೆಗಳು ನಿಲ್ಲಿಸೋರು. ಯಾಕೆ ಬೊಂಬೆಗಳು ನಿಲ್ಲಿಸೋರು ಅಂದರೆ, ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೂ ಯಾರೋ ಒಬ್ಬ ಮನುಷ್ಯ ಇದ್ದಾನೆ ಅಂದ್ಬಿಟ್ಟು ಅದಕ್ಕೆ ಮಡಿಕೆಗೆ ಹಾಕಿ ಇಟ್ಬಿಟ್ಟು ಮಾಡೋರು. ಅದಕ್ಕೆ ಮಡಿಕೆ ಅಂದರೆ ಮಣ್ಣು, ಅದಕ್ಕೆ ಮಣ್ಣಲ್ಲೇ ಮಾಡಿರ್ತಕ್ಕಂಥ ದೃಷ್ಟಿ ಬೊಂಬೆ ಈ ನಡುವೆ ಎಲ್ಲರೂ ಮಾಡಿಟ್ಬಿಟ್ಟಿದ್ದಾರೆ. ಭಾಳ ಜನ, ಕೆಲವರೆಲ್ಲ ಟೊಳ್ಳುಗಳು ತಂದು ಹಾಕ್ಬಿಡ್ತಾರೆ, ಒಂದು ಶೋಗೆ ಹಾಕ್ತಾರೆ. ಹಾಗೆಲ್ಲ ಮಾಡಬಾರ್ದು. ಈ ದೃಷ್ಟಿ ಬೊಂಬೆನ ನೀವೇನು ಮಾಡಬೇಕು ಅಂದರೆ, ಒಂದು ಬೆಂಕಿಯನ್ನು ಹಚ್ಚಬೇಕು, ಅಗ್ನಿ ಕಾರ್ಯ ಅಂತ ಕರಿತೀವಿ. ಇದನ್ನು ಹೇಗೆ ಮಾಡಬೇಕು, ಒಂದು ಮಣ್ಣಿನ ಹಂಡಿತ ದೀಪ ತಗೋಬೇಕು. ಒಂದು ಮಣ್ಣಿನ ಹಂಡಿತ ದೀಪ ತಗೊಂಡು 5 ಎಣ್ಣೆಗಳನ್ನು ಇದನ್ನು ಸೇರಿಸ್ಬೇಕು. ಈ 5 ಎಣ್ಣೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಎಣ್ಣೆ ಕ್ಯಾಸ್ಟರ್ ಆಯಿಲ್, ಅಂದರೆ ಹರಳೆ ಎಣ್ಣೆ ಅಂತ ಕರಿತೀವಿ. ಆ ಹರಳೆ ಎಣ್ಣೆಯನ್ನು ದೀಪವನ್ನು ಹಚ್ಚಿ ಈ ಮುಖಭಾವನೆ ಇರತಕ್ಕಂಥ ಮಣ್ಣಿನ ಮುಖ ಅದನ್ನು ತಂದು ಅಮಾವಾಸ್ಯೆ ನಾಳೆ ಅಂದರೆ ಇವತ್ತು ತಂದಿಟ್ಕೋಬೇಕು. ಕಟ್ಟಕ್ಕೆ ಮೊದಲು ಅಮಾವಾಸ್ಯೆ ನಾಳೆ ಅಂದರೆ ಇವತ್ತು ತಿಡಬೇಕು. ದೀಪವನ್ನು ಆ ಮಡಿಕೆ ಒಳಭಾಗದಲ್ಲಿ ಕಣ್ಣುಗಳು 2 ಓಪನ್ ಇರುತ್ತೆ. ಅದಕ್ಕೆ ಆ ಕಾಲದಲ್ಲಿ ಏನು ಮಾಡಿದ್ರು, ಆ ಮಡಿಕೆ ಕಣ್ಣುಗಳನ್ನ 2 ಓಪನ್ ಮಾಡಿಟ್ಟಾಗ ದೀಪ ಹೊರಗಡೆ ಹೋಗೋಕ್ಕೆ ಜಾಗ ಬಿಡ್ತು, ಅದರೊಳಗೆ ದೀಪ ಹಚ್ಚಬೇಕು. ರಾತ್ರಿ ಇಡೀ ದೀಪ ಅದರಲ್ಲಿ ಹಚ್ಚಿದಾಗ ನಿಮ್ಮ ಮನೇಲಿ ಶಬ್ದಗಳು ಕೇಳಿಸುತ್ತೆ, ಸುತ್ತಮುತ್ತಲೂ ಶಬ್ದಗಳು ಕೇಳುತ್ತೆ. ಓಹೋ, ಒಳ್ಳೆ ವೈಬ್ರೇಷನ್ ಮುಖ ಇದು. ಆದ್ದರಿಂದ ಇದನ್ನು ಮೇಲ್ಗಡೆ ಇಟ್ಟರೆ ದೃಷ್ಟಿಗಳನ್ನು ಕಳೆಯುತ್ತೆ. ಕೆಲವ್ರಿಗೂ ಶಬ್ದನೇ ಮಾಡಲ್ಲ, ಭರಾರ್ ಅಂತ ಹೊಡೆದೋಗುತ್ತೆ. ಅಂದರೆ ನಿಮ್ಮಲ್ಲಿ ಎಷ್ಟು ದೋಷ ಇರುತ್ತೆ ಅನ್ನೋದು ಅದೇ ಗೊತ್ತಾಗುತ್ತೆ. ಅದಕ್ಕೆ ಹಳ್ಳೆ ಎಣ್ಣೆಯಲ್ಲಿ ಹಚ್ಚಿದಾಗ ರಾತ್ರಿ ಯಾವತ್ತು ಭೂತ ಪ್ರೇತ ಪಿಶಾಚಗಳೆಲ್ಲ ಬಂದು ಕೈ ಕಟ್ಕೊಂಡು ನಿಂತ್ಕೊಳ್ಳುತ್ತಂತೆ ಹಳ್ಳೆ ಎಣ್ಣೆ. ಇದು ಎಲ್ಲಿ ಅಂದರೆ, ಯಮ ಎಣ್ಣೆ ಒಳಗೆ ಹಾಕ್ತಾನೆ ಅಂತ ಹೇಳಿದ್ನಲ್ಲ, ಯಮಶಾಸನದಲ್ಲಿ ತಿಳಿಸ್ತೀನಿ. ಹರಳೆ ಎಣ್ಣೆನೇ ಉಪಯೋಗಿಸಿ ಆ ಬೆಂಕಿಯ ಜ್ವಾಲೆ ಇದ್ದ ಹಾಗೆ ಕುದಿಸಿ ಅದರೊಳಗೆ ನೆನೆಸ್ತಾ ಇದ್ದಿದ್ದು ಭೂತಗಣಗಳ ಸಮೇತವಾಗಿ ಯಮ ದೂತರನ್ನ ಕರೆಸ್ಕೊಂಡು ಅಲ್ಲಿರ್ತಕ್ಕಂಥ ಹರಳೆ ಎಣ್ಣೆಲೆ ನಮ್ಮನ್ನೆಲ್ಲ ಕುದಿಸೋದು. ಇದನ್ನ ಕಥೆಗಳಲ್ಲಿ ಓದ್ತಿದ್ರಿ, ಯಮಶಾಸನದಲ್ಲಿರ್ತಕ್ಕಂಥ ವಿಚಾರಗಳು ನಿಮ್ಗೆ ನಾಳೆ ತಿಳಿಸ್ತೀನಿ. ಆದರೆ ಅಲ್ಲಿರ್ತಕ್ಕಂಥ ವಿಧಿವಿಧಾನ ಅಂದರೆ, ಹರಳೆಣ್ಣೆ ಹಾಕಿ ದೀಪವನ್ನು ಹಚ್ಚಿದಾಗ ಯಾವುದೇ ಒಂದು ಮಡಿಕೆ ಅಂದರೆ ಮಣ್ಣಿನ ಪದಾರ್ಥಗಳು ಅದಕ್ಕೆ ಶಕ್ತಿ ಸಾನ್ನಿಧ್ಯ ಸೇರುತ್ತೆ, ಇಲ್ಲ ದೋಷಗಳು ಬರುತ್ತೆ, ಹೋಗಿಸುತ್ತೆ, ಎಲ್ಲವೂ ಆ ಹಳ್ಳೆಣ್ಣೆ. ಅದಕ್ಕೆ ಹಳ್ಳೆಣ್ಣೆನ ಯಾವತ್ತು ತಾಯಿಂದರು ಗಂಡು ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದಿದ್ದು ಇದಕ್ಕೋಸ್ಕರನೇ. ಅಂದರೆ ನಮ್ಮಲ್ಲಿ ಏನಾದ್ರು ದೋಷಗಳಿದ್ರು ಹಳ್ಳೆಣ್ಣೆ ಚೆನ್ನಾಗಿ ನೆನೆಯೋ ಅಂತ ಆಮ್ದ ಕೊಡಬೇಕಾದ್ರೆ, ದೇಹದಲ್ಲಿ ಆರೋಗ್ಯವಾಗಿರಬೇಕಾದ್ರೆ ಆಯುರ್ವೇದ ಉಪಯೋಗಿಸೋದು ಹಳ್ಳೆಣ್ಣೆ. ಅಕಸ್ಮಾತ್ ಅವನಿಗೆ ಬೇದಿಗೆ ಅಂದರೆ ಹಳ್ಳೆಣ್ಣೆ. ಅಂದರೆ ನೋಡಿ, ಹಳ್ಳೆಣ್ಣೆ ಅನ್ನೋದು ಎಷ್ಟು ಮುಖ್ಯ ಅಂದರೆ ದೋಷಗಳನ್ನು ಓಡಿಸ್ತಕ್ಕಂಥದ್ದು ಹಳ್ಳೆಣ್ಣೆ. ಅದಕ್ಕೆ ಭೂತ ಪ್ರೇತ ಪಿಶಾಚಿಗಳು ಹೊಸ ಮನೆ ನೂತನವಾಗಿ ಗೃಹ ಪ್ರವೇಶ ಮಾಡಿರ್ತಕ್ಕಂಥ ಮನೆಯಲ್ಲಿ ಹಳ್ಳೆಣ್ಣೆ ದೀಪವನ್ನು 11 ದಿವಸಗಳ ಕಾಲ ಯಾರು ಹಚ್ತಾರೋ ಆ ಮನೆ ಸುತ್ತಲೂ ರಕ್ಷಣೆ ಇರುತ್ತೆ, ಭೂತ ಪ್ರೇತ ಪಿಶಾಚಿಗಳು ಬರಲ್ಲ. ಅಂದರೆ ಹೋಮಗಳ ಮಾಡಿ 12ನೇ ನಾವು ಒಂದು ಸಿಹಿ ತಿಂಡಿಯನ್ನು ಮಾಡಿ ಮನೆ ದೇವರನ್ನು ಸ್ಮರಣೆ ಮಾಡಿಕೊಂಡು ತದನಂತರ ಗೃಹ ಪ್ರವೇಶವನ್ನು ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಇದು ಬಹಳ ಮುಖ್ಯ. ಅದಕ್ಕೆ ನೀವೀಗ ಮಾಡಬೇಕಾದ್ದು 5ನೇ ವಿಚಾರ ಯಾವುದು, ಮೇಲ್ಗಡೆ ದೃಷ್ಟಿ ಬೊಂಬೆ. ಈ ದೃಷ್ಟಿ ಬೊಂಬೆನ ಎಲ್ಲಿ ತರಬೇಕು, ಹಳೇ ಮಣ್ಣಿನ ಅಡಿಕೆಗಳಲ್ಲಿ, ಮಣ್ಣಿನ ದೀಪಗಳಲ್ಲಿ ಹರಳೆಣ್ಣೆ ಹಾಕಿ 5 ವಿಧವಾದ ಎಣ್ಣೆಗಳನ್ನಾದರೂ ಸರಿ, ಹರಳೆಣ್ಣೆ ಆದರೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಹರಳೆಣ್ಣೆಯ ದೀಪವನ್ನು ಮನೆ ದೇವರು ಗ್ರಾಮ ದೇವರ ಹತ್ರ ಹೋಗಿ ಹಚ್ಕೊಂಡ್ಬರ್ಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಯಾರಾದರೂ ವಿಧವೆ ಇರ್ತಾರೆ ಅಂದರೆ ಹಳ್ಳಿಲಿ ವಿಧವೆ ಯಜಮಾನ್ ಹೊರಟೋಗಿರ್ತಾರೆ, ಇವ್ರ ಕೈಯಲ್ಲಿ ದೃಷ್ಟಿ ತೆಗೆಸ್ಕೊಂಡ್ರೆ ಭಾಳ ಒಳ್ಳೆಯದು. ಇವ್ರ ಕೈಯಲ್ಲಿ ಯಾವುದೇ ಒಂದು ದೋಷಗಳು ಉಪ್ಪು ತೆಗೆಸಿದ್ರು ಅವ್ರ ಕೈಯಲ್ಲಿ ಒಳ್ಳೆಯದು, ಯಾವುದಾದ್ರೂ ಹಳೆ ಪದಾರ್ಥ ಅಂಥವ್ರ ಕೈಯಲ್ಲಿ ಇಸ್ಕೊಂಡ್ರೆ ಭಾಳ ಒಳ್ಳೆಯದು. ಇದನ್ನು ಕೆಟ್ಟವರು ಅನ್ನೋ ಭಾವನೆಗಿಂತ ಇವರಿಗೆ ಯಜಮಾನರು ಇಲ್ದಿದ್ದಾಗ ಇವರಿಗೆ ಶನಿ ಬಹಳ ಮುಖ್ಯ. ನೋಡಿ, ಶನಿ ಬಂದಾಗೆ ಒಬ್ಬ ಮನುಷ್ಯನಿಗೆ ಮೃತ್ಯು ಬರೋದು. ಅಂದರೆ ಗಂಡ ಯಜಮಾನ ಹೊರಡ್ಬಿಟ್ರು, ಇವ್ರು ಹೇಳ್ತಾರೆ ದೀರ್ಘ ಸುಮಂಗಲಿ ಭವ ಅಂತ ಹೇಳಿದ್ವಿ, ಎಲ್ಲ ಕಳ್ಕೊಂಬಿಟ್ವಿ, ನಮ್ಮ ಯಜಮಾನರು ಹೋದರು, ಒಂದು ಹಿಂದೆ ಮುಂದೆ ಅಂತ. ನೋಡಿ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಬ್ರು ಹಿಂದೆ ಅವ್ರು ಮುಂದೆ. ಆದರೆ ಇಂತಹ ಒಂದು ಶನಿ ಅನ್ನೋದು ವೈದವ್ಯ ಜೀವನವನ್ನು ಕೊಡೋದು ಶನಿ. ಅದಕ್ಕೆ 8ನೇ ಮನೆ ನಾವು ಯಾವತ್ತು ಮೃತ್ಯು ಸ್ಥಾನ ನೋಡಿದಾಗ ವೈದವ್ಯ ಜೀವನ, ಮಾಂಗಲ್ಯ ಸ್ಥಾನವನ್ನು ನೋಡೋ ಹೆಂಡತಿ. ಅದಕ್ಕೆ ಇಲ್ಲಿ ನಾವು ಎಷ್ಟೋ ಜನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಜಮಾನರು ಇಲ್ದಿದ್ದವ್ರ ಕೈಯಲ್ಲಿ ದೃಷ್ಟಿಯನ್ನು ತೆಗೆಸ್ಕೊಳ್ಳೋ ವಿಚಾರ. ಇವರ ಕೈಯಲ್ಲೇ ಆ ಮಣ್ಣಿನ ಮಡಿಕೆಯನ್ನು ಅಥವಾ ಮಣ್ಣಿನ ಹಣತೆ ದೀಪವನ್ನು ಅಥವಾ ಮನೆ ಮೇಲೆ ದೃಷ್ಟಿಯನ್ನು ಕಟ್ಟೋದು ಈ ಮಣ್ಣಿನ ಮುಖಾಂತರ ಇವರ ಕೈಯಲ್ಲಿ ಮಂತ್ರಿಸ್ಕೊಂಡು ಮನೆಗೆ ತರಬೇಕು. ಆ ಮಂತ್ರಿಸ್ಕೊಳ್ಬೇಕಾದ್ರೆ ನೀವು ಅವ್ರಿಗೇನು ಕೊಡಬೇಕು, ಅವರು ನಿಮಗೇನು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಅದು ಆ ವಿಶೇಷವಾಗಿ ಇರ್ತಕ್ಕಂಥ ವಿಚಾರ ಎಲ್ಲಿ ತಿಳ್ಕೋಬೇಕು, ಶಿವಂ ವಾಸ್ತುವಲ್ಲಿ ಮಾತ್ರ ಸಾಧ್ಯ.